ಮಲಯಾಳಂನ ಪ್ರೇಮಲು ಸಿನಿಮಾದ ಡೈರೆಕ್ಟರ್ ಇವತ್ತು ಇನ್ನೊಂದು ಹೊಸ ಗೇಮ್ ಆಡ್ಬಿಟ್ಟಿದ್ದಾರೆ. ಈ ಮೂವಿ ಇವತ್ತು ಎಲ್ಲೆಡೆ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸ್ಬಿಟ್ಟಿದೆ, ಧೂಳು ಎಬ್ಬಿಸ್ಬಿಟ್ಟಿದೆ. ಮೂವಿ ಹೆಸರು ಬಂದ್ಬಿಟ್ಟು ಮಲಯಾಳಮಿನ ಬೆತ್ಲೆಹೆಮ್ ಕುಟುಂಬ ಯೂನಿಟ್. ಏನೋ ಗೊತ್ತಿಲ್ಲ ಗುರು, ಮಮತಾ ಬೈಜು ಯಾವ ಮೂವಿಲಿ ಆಕ್ಟ್ ಮಾಡ್ತಾರೋ ಆ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗ್ಬಿಡುತ್ತೆ. ಅದ್ರಲ್ಲೂ ಈ ಮೂವಿಯಲ್ಲಿ ಹೀರೋ ಆಗಿ ನವೀನ್ ಪೌಲಿ ಅವರಿದ್ದಾರೆ. ಸೊ ವಿತೌಟ್ ಎನಿ ಫರ್ದರ್ ಅಡು ಮೂವಿ ಸ್ಟೋರಿನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡುವ. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಹೀರೋಯಿನ್ ತೋರಿಸ್ತಾರೆ. ಈ ಮೂವಿಯಲ್ಲಿ ಅವರ ಹೆಸರು ಬಂದ್ಬಿಟ್ಟು ಆಶ್ಲಿ ಅಂತ. ಮನೆಯಲ್ಲಿ ತುಂಬಾ ಹೊತ್ತು ಮಲಗ್ಬಿಟ್ಟು ಎದ್ದು ಸ್ಕೂಲ್ಗೆ ರೆಡಿಯಾಗಿ ಹೋಗ್ತಾಳೆ. ಅಲ್ಲಿಗೆ ಹೋದ್ರೆ ಫ್ರೆಂಡ್ಸ್ ಎಲ್ಲ ಸ್ಯಾಡ್ ಆಗಿರ್ತಾರೆ. ಎಲ್ಲರಿಗಿಂತ ಜಾಸ್ತಿ ಸ್ಯಾಡ್ ಆಗಿರೋದು ನಮ್ಮ ಹೀರೋಯಿನ್ನೇ. ಯಾಕಂತೀರಾ, ಇವತ್ತು ಸ್ಕೂಲಿನ ಲಾಸ್ಟ್ ಡೇ. ಇದಾದ್ಮೇಲೆ ಕಾಲೇಜ್ ಲೈಫ್ ಗೆ ರೆಡಿ ಆಗ್ಬೇಕು, ಬೇರೆ ಬೇರೆ ಊರುಗಳಿಗೆ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಇದೇ ನಮ್ಮ ಕೊನೆ ರಿಯೂನಿಯನ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಸ್ಯಾಡ್ ಆಗಿರ್ತಾರೆ. ಆಶ್ಲಿ ಮತ್ತೆ ಅವಳ ಫ್ರೆಂಡ್ಸ್ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾರೆ. ಆವಾಗ ಆಶ್ಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಆಶ್ಲಿಗೆ ಒಂದು ಗಿಟಾರ್ ನ ಗಿಫ್ಟ್ ಮಾಡ್ತಾರೆ. ಯಾಕಂದ್ರೆ ಆಶ್ಲಿಗೆ ಮ್ಯೂಸಿಕ್ ಅಂದ್ರೆ ಪ್ರಾಣ. ಇನ್ಮೇಲೆ ನಾವು ಸಿಗ್ತೀವೋ ಇಲ್ಲೋ ಗೊತ್ತಿಲ್ಲ, ಅದ್ರಲ್ಲೂ ನೀನು ಹೊಸ ಮನೆಗೆ ಬೇರೆ ಶಿಫ್ಟ್ ಆಗ್ತಾ ಇದೆಯಾ, ಸೊ ತಗೋ ಈ ಗಿಟಾರ್ ನ ನಮ್ ನೆನಪಲ್ಲಿ ಇಟ್ಕೋ ಅಂತ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಆಶ್ಲಿಗೆ ಗಿಫ್ಟ್ ಕೊಡ್ತಾರೆ. ಆಶ್ಲಿ ಆ ಗಿಫ್ಟ್ ನ ತಗೊಂಡ್ಬಿಟ್ಟು ಮನೆಗೆ ಹೋಗ್ತಾಳೆ. ಈಗ ಸೀನ್ ಕಟ್ ಮಾಡಿದ್ರೆ ನಮ್ಮ ಆಶ್ಲಿ ಫ್ಯಾಮಿಲಿಯಲ್ಲಿ ಟೋಟಲ್ 4 ಜನ, ಅಪ್ಪ ಅಮ್ಮ ಅಂಡ್ ತಮ್ಮ. ಅಪ್ಪನ ಬಗ್ಗೆ ಹೇಳ್ಬೇಕಂತಂದ್ರೆ ಫುಲ್ ಚಿಲ್ ಗಾಯ್. ಆದ್ರೆ ಒಂದೇ ಒಂದು ನೆಗೆಟಿವ್ ಪಾಯಿಂಟ್, ಕುಡಿತ. ಎಸ್, ಈ ಕುಡಿತ ಒಂದೇ ಅವರ ಪ್ರಪಂಚ. ಮಗಳಿಗೆ ಸ್ಕೂಲ್ ಮುಗೀತು ಅನ್ನೋದಕ್ಕಿಂತ ಅವರಿಗೆ ದೊಡ್ಡ ಖುಷಿ ಏನಪ್ಪಾ ಅಂತಂದ್ರೆ ಅವಳ ಸ್ಕೂಲ್ ಬುಕ್ಸ್ ಎಲ್ಲ ತಗೊಂಡ್ ಹೋಗಿ ಗುಜರಿಗೆ ಮಾರಿದ್ರೆ ಆ ದುಡ್ಡಲ್ಲಿ ಎಣ್ಣೆ ಹೊಡಿಬಹುದು ಅಂತ. ಇನ್ನೊಂದ್ ಸೈಡ್ ಅಮ್ಮ. ಅಪ್ಪ ಎಷ್ಟೇ ಈ ತರ ಇದ್ರೂ ಕೂಡ ಇಡೀ ಫ್ಯಾಮಿಲಿನ ರನ್ ಮಾಡ್ತಿರೋದೇ ಅಮ್ಮ. ಅಮ್ಮ ಪಕ್ಕಾ ಸ್ಟ್ರಿಕ್ಟ್. ಮಗ ಇನ್ನ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಆದ್ರೆ ಮಗಳ ಕಾಲೇಜ್ ಲೈಫ್ ಚೆನ್ನಾಗಿರ್ಲಿ ಅಂತ ಆ ಕಾಲೇಜಿಗೆ ಹತ್ರ ಇರೋ ಬೇರೆ ಮನೆಗೆ ಶಿಫ್ಟ್ ಆಗ್ಬಿಡ್ತಾರೆ. ಸೊ ಈಗ ಹೀರೋಯಿನ್ ಲೈಫ್ ಹೊಸ ಮನೆ, ಹೊಸ ಲೈಫ್ ಅಂಡ್ ಹೊಸ ಕಾಲೇಜ್ ಅಂತ ಚೇಂಜ್ ಆಗೋಕೆ ರೆಡಿ ಆಗ್ಬಿಟ್ಟಿದೆ. ಈಗ ಶೀನ್ ಶಿಫ್ಟ್ ಆಗುತ್ತೆ. ನಮಗೆ ನಮ್ಮ ಮೂವಿಯ ಹೀರೋನ ತೋರಿಸ್ತಾರೆ. ಅವ್ರ ಹೆಸರು ಜಸ್ಟಿನ್. ಜಸ್ಟಿನ್ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಏರಿಯಾದಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಪರ್ಸನ್. ಯಾರನ್ನ ಕೇಳಿದ್ರು ಜಸ್ಟಿನ್ ಹೆಸರೇ ಹೇಳ್ತಾ ಇರ್ತಾರೆ. ಹೆಲ್ಪ್ ಮಾಡೋದ್ರಲ್ಲಾಗ್ಲಿ, ಲವ್ ಡವ್ ಇರೋದ್ರಲ್ಲಾಗ್ಲಿ ತುಂಬಾ ಡೌನ್ ಟು ಅರ್ತ್ ಕ್ಯಾರೆಕ್ಟರ್ ಅವನು. ಈ ಸ್ಕೂಲು ಕಾಲೇಜ್ಗಳ ಕ್ಯಾಂಟೀನ್ ಗಳನ್ನು ಲೀಸ್ ಗೆ ತಗೊಂಡು ನಡೆಸ್ತಾ ಇದ್ದಾನೆ. ಇವನ ಡೈಲಿ ಲೈಫ್ ಹೀಗೆ ಹ್ಯಾಪಿಯಾಗಿ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಜಸ್ಟಿನ್ ತಮ್ಮನ ತೋರಿಸ್ತಾರೆ. ಅವನು ನಾನು ಶಾರ್ಟ್ ಫಿಲ್ಮ್ ಮಾಡ್ತೀನಿ ಅಂತ ಹೈಪ್ ಕೊಡ್ತಾನೆ. ಫೀಚರ್ ಫಿಲ್ಮ್ ಲೆವೆಲ್ಗೆ ಪ್ಲಾನ್ ಹಾಕ್ತಾನೆ. ಆದ್ರೆ ಒಂದು ವರ್ಕೌಟ್ ಆಗಲ್ಲ. ಏನೋ ಚಿಕ್ಕ ಪುಟ್ಟ ಖರ್ಚುಗಳು ತೆಗೆದುಕೊಂಡು ತನ್ನ ಕೆಲಸ ನೋಡ್ಕೊಳ್ತಾ ಇರ್ತಾನೆ. ಇವನಿಗೆ ಬೆನ್ನೆಲುಬಾಗಿ ಹೆಲ್ಪ್ ಮಾಡೋದು ಯಾರಪ್ಪ ಅಂತಂದ್ರೆ ಅವನೇ ಜಸ್ಟಿನ್. ನೋಡಿದ್ರಲ್ಲ, ಇದೇ ಫ್ಯಾಮಿಲಿ ಇಂಟ್ರೋ. ಸ್ಟೋರಿಯಲ್ಲಿ ದೊಡ್ಡ ಟ್ವಿಸ್ಟ್ ಏನು ಇಲ್ಲಪ್ಪ, ಬರೀ ಕಾಮಿಡಿ ಮತ್ತೆ ಎಂಟರ್ಟೈನ್ಮೆಂಟ್ ಮಾತ್ರ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಆಶ್ಲಿ ಫ್ಯಾಮಿಲಿ ಹತ್ರ ಬರೋಣ. ಆಶ್ಲಿ ಫ್ಯಾಮಿಲಿ ಜೊತೆ ಸೇರ್ಕೊಂಡ್ಬಿಟ್ಟು ಒಂದೊಂದೇ ಕಾಲೇಜ್ ಹತ್ತಿ ಇಳಿದು ಅಡ್ಮಿಷನ್ ಚೆಕ್ ಮಾಡ್ತಾ ಇರ್ತಾರೆ. ಅವಳಿಗೆ ಎಲ್ಲಿ ಕಂಫರ್ಟೇಬಲ್ ಅನ್ಸುತ್ತೋ ಅಲ್ಲಿ ಸೇರ್ಸೋಕೆ ನೋಡ್ತಾ ಇರ್ತಾರೆ. ಇನ್ನೊಂದ್ ಸೈಡ್ ನಮ್ಮ ಜಸ್ಟಿನ್ ತನ್ನ ತಮ್ಮನ ಶಾರ್ಟ್ ಫಿಲ್ಮಿಗೋಸ್ಕರ ಹೆಲ್ಪ್ ಮಾಡ್ತಾನೆ ಇರ್ತಾನೆ. ಕೆಲವು ಸೀನ್ಗಳಲ್ಲಿ ಆಕ್ಟ್ ಕೂಡ ಮಾಡ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ದಿನಗಳು ಹೀಗೆ ಹೋಗ್ಬೇಕಾದ್ರೆ ಒಂದು ದಿನ ಬೆಳಿಗ್ಗೆ ಆಶ್ಲಿ ಏನಪ್ಪಾ ಇದು ಬೆಳಿಗ್ಗೆ ಇಷ್ಟೊಂದು ಸೌಂಡ್ ಬರ್ತಾ ಇದೆ ಅಂತ ತನ್ನ ವಿಂಡೋ ಓಪನ್ ಮಾಡಿ ನೋಡ್ತಾಳೆ. ಶಾರ್ಟ್ ಫಿಲ್ಮ್ ಶೂಟಿಂಗ್ ಆಗಿ ಜಸ್ಟಿನ್, ಇವನ ತಮ್ಮ ಮತ್ತೆ ಟೀಮ್ ಎಲ್ಲ ವೇಟ್ ಮಾಡ್ತಾ ಇದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಅದೇ ಜಸ್ಟಿನ್. ಯಾರಪ್ಪ ಇವನು ಇಷ್ಟೊಂದು ಕಿರ್ಚಾಡ್ತವನೆ ಅಂತ ಆಶ್ಲಿ ಫಸ್ಟ್ ಟೈಮ್ ವಿಂಡೋದಿಂದ ಹೀರೋ ಜಸ್ಟಿನ್ ನೋಡ್ತಾಳೆ. ನೋಡಿದ ತಕ್ಷಣ ಆಶ್ಲಿಗೆ ಏನ್ ಫೀಲ್ ಆಯ್ತೋ ಇಲ್ಲ ಗೊತ್ತಿಲ್ಲ, ನಗ್ತಾ ಆ ಕಿಟಕಿನ ಕ್ಲೋಸ್ ಮಾಡ್ತಾಳೆ. ಇವಾಗ ಊರಿಗೆ ಹೊಸೊಬ್ರಲ್ವಾ, ಪ್ರತಿಯೊಬ್ಬರ ಜೊತೆ ಮಿಂಗಲ್ ಆಗೋಕೆ ಟೈಮ್ ಬೇಕು. ಬಟ್ ಆಶ್ಲಿಗೆ ಜಸ್ಟಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಖತ್ ಕ್ಯೂರಿಯಾಸಿಟಿ ಅನ್ಕೊಳ್ಳಿ. ನೆಕ್ಸ್ಟ್ ಸೀನ್ ಅಲ್ಲಿ ಆಶ್ಲಿ ಚರ್ಚಿಗೆ ಹೋಗ್ತಾಳೆ. ಚರ್ಚ್ ನಲ್ಲಿ ಪ್ರತಿಯೊಬ್ಬರು ಕೂಡ ಹೊಗಳಿ ಮಾತಾಡ್ತಿರೋದು ನಮ್ಮ ಜಸ್ಟಿನ್ ಬಗ್ಗೆನೆ. ಅಲ್ಲಿ ಚರ್ಚ್ ನಲ್ಲಿ ಜಸ್ಟಿನ್ ಸಖತ್ ಕೈಂಡ್ ಹಾರ್ಟೆಡ್ ಗುರು, ಸೂಪರ್ ಮ್ಯಾನ್ ಅವನು ಅಂತ ಎಲ್ರೂ ಪ್ರೈಸ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಹೀರೋಯಿನ್ಗೆ ಅವಳಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಬಂದ್ಬಿಡುತ್ತೆ. ಗುರು, ಇವನ್ನ ಫ್ರೆಂಡ್ಶಿಪ್ ನಾನು ಮಾಡ್ಕೊಳ್ಳೇಬೇಕು ಅಂತ ಆಸೆ ಆಗುತ್ತೆ ಅವಳಿಗೆ. ಆದ್ರೆ ಪಕ್ಕದ ಮನೆಯಲ್ಲೇ ಇರೋ ಇವನ್ನ ಹತ್ರ ಹೋಗ್ಬಿಟ್ಟು ಹೇಗೆ ಮಾತಾಡ್ಸೋದು ಅಂತ ಗೊತ್ತಾಗಲ್ಲ ಅವಳಿಗೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಸ್ಟಿನ್ ಮನೆಯಿಂದ ಒಬ್ಬ ಲ್ಯಾಪ್ಟಾಪ್ ತಗೊಂಡು ಬರೋದನ್ನ ನೋಡ್ತಾಳೆ. ಆಗ ಗೊತ್ತಾಗುತ್ತೆ ನಮ್ಮ ಜಸ್ಟಿನ್ ಎಲ್ರಿಗೂ ಹೆಲ್ಪ್ ಮಾಡ್ತಾನಲ್ವಾ, ಲ್ಯಾಪ್ಟಾಪ್ ರಿಪೇರಿ ಕೂಡ ಮಾಡ್ತಾನೆ ಅಂತ ಗೊತ್ತಾಗುತ್ತೆ ಅವಳಿಗೆ. ಇಷ್ಟೇ ಸಾಕು ಅಂತ ಅನ್ಕೊಂಡು ಆಶ್ಲಿ ತನ್ನ ಲ್ಯಾಪ್ಟಾಪ್ ನ ಹಿಡ್ಕೊಂಡು ಹೀರೋ ಮನೆಗೆ ಹೊಂಟ್ಲಪ್ಪ. ಫಸ್ಟ್ ಟೈಮ್ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಏನೋ ಆಗಿದೆ, ಸ್ವಲ್ಪ ರೆಡಿ ಮಾಡಿ ಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ಜಸ್ಟಿನ್ ರೆಡಿ ಮಾಡಿ ಕೊಡ್ತಾನೆ. ಅಲ್ಲಿಂದ ಇಬ್ಬರ ಮಧ್ಯೆ ಮೆಲ್ಲಕ್ಕೆ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನಮ್ಮ ಹೀರೋ ಜಸ್ಟಿನ್ ಗೆ ಏಜ್ 30, ಆಶ್ಲಿಗೆ ಬರೀ 18. ಆಕ್ಚುಲಿ ಜಸ್ಟಿನ್ ಯಾರೋ ಚಿಕ್ಕ ಹುಡುಗಿ ಹೆಲ್ಪ್ ಕೇಳ್ತಾವಳೆಪ್ಪ ಅಂತ ಹೆಲ್ಪ್ ಮಾಡ್ಕೊಡ್ತಿರ್ತಾನಷ್ಟೇ. ಆದ್ರೆ ನಮ್ಮ ಆಶ್ಲಿ ಮೈಂಡ್ ಸೆಟ್ ಇತ್ತಲ್ಲ ಗುರು, ಅದು ತುಂಬಾನೇ ಕ್ರಿಮಿನಲ್. ನೆಕ್ಸ್ಟ್ ಸೀನ್ ಅಲ್ಲಿ ಹೀಗೆ ದಿನಗಳು ಓಡ್ತಿರ್ಬೇಕಾದ್ರೆ ಆಶ್ಲಿ ಕಾಲೇಜ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಕೆಲವು ಫ್ರೆಂಡ್ಸ್ ಕೂಡ ಸಿಗ್ತಾರೆ. ಮಜಾ ಏನಪ್ಪಾ ಅಂತಂದ್ರೆ ಆ ಕಾಲೇಜ್ ಕ್ಯಾಂಟೀನ್ ನಡೆಸ್ತಾ ಇರೋದು ಕೂಡ ನಮ್ಮ ಜಸ್ಟಿನ್ನೇ. ಅಲ್ಲಿ ಕೂಡ ಜಸ್ಟಿನ್ ಫುಲ್ ಫೇಮಸ್ ಅನ್ಕೊಳ್ಳಿ. ಒಂದು ಕಡೆ
ಆಶ್ಲಿಗೆ ಜಸ್ಟಿನ್ ಮೇಲೆ ಕ್ರಶ್ ಬೆಳೆದ್ಬಿಟ್ಟು ಇವಾಗ ಲವ್ ಆಗಿ ಬದಲಾಗಿದೆ. ಆದ್ರೆ ಜಸ್ಟಿನ್ ಏನಪ್ಪಾ ಅಂತಂದ್ರೆ ನನ್ ಕೆಲ್ಸ ನಂದು ಅಂತ ಆರಾಮಾಗಿ ಲೈಫ್ ಅಲ್ಲಿ ಬಿಸಿ ಆಗಿದ್ದಾನೆ. ಅವನಿಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಕೂಡ ಇಲ್ಲ. ಇಂಥ ಟೈಮ್ ನಲ್ಲಿ ಆಶ್ಲಿಗೆ ಒಬ್ಬ ಹುಡುಗ ಲೈಕ್ ಮಾಡ್ತೀನಿ ಅಂತ ಅವಳ ಬೆನ್ನಿಂದ ಸುತ್ತಾ ಇರ್ತಾನೆ. ಅವನ ಹೆಸರು ಕೌಶಲ್. ಇವನು ಒಬ್ಬ ಪಕ್ಕಾ ಕಾಮಿಡಿ ಪೀಸು, ನಮ್ಮ ಹೀರೋಗೆ ರೇಗಿಸೋ ಕ್ಯಾರೆಕ್ಟರ್ ಇವನು. ಆದ್ರೆ ಜಸ್ಟಿನ್ ಚಿಕ್ಕ ಹುಡುಗ ಬಿಡಪ್ಪ ಅಂತ ಲೈಟ್ ಆಗಿ ತಗೊಳ್ತಾ ಇರ್ತಾನೆ ಅಷ್ಟೇ. ಈ ಕೌಶಲ್ ಆಶ್ಲಿ ಹಿಂದೆ ಬಾಲ ಮುರಿದ ನಾಯಿ ತರ ಸುತ್ತಾಡ್ತಿದ್ರು ಕೂಡ ಆಶ್ಲಿ ಕ್ಯಾರೆ ಅನ್ನಲ್ಲ. ಯಾಕಂದ್ರೆ ಈ ಕೌಶಲ್ ಮತ್ತೆ ಜಸ್ಟಿನ್ ಫ್ರೆಂಡ್ಸ್. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ಟು ಆಶ್ಲಿ ಏನ್ ಮಾಡ್ತಾಳೆ ಅಂತಂದ್ರೆ ಜಸ್ಟಿನ್ ಗೆ ಹತ್ರ ಆಗಕ್ಕೆ ಕೌಶಲ್ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಹೀಗೆ ಒಂದು ದಿನ ಕಾಲೇಜ್ ಅಲ್ಲಿ ಫುಡ್ ತಂದಿರಲ್ಲ, ಊಟ ಇಲ್ಲ ಅಂತ ಗೊತ್ತಾದಾಗ ನಮ್ಮನ್ನ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀರಾ ಅಂತ ಹುಡುಗರು ಕೇಳ್ತಾರೆ. ಸರಿ ಅಂತ ಜಸ್ಟಿನ್ ಅವ್ರನ್ನೆಲ್ಲ ಹೋಟೆಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ರಿಗೂ ಬಿರಿಯಾನಿ ಕೊಡಿಸ್ತಾನೆ. ಇದನ್ನ ನೋಡಿದ್ದ ಆಶ್ಲಿಗೆ ಇವನ ಮೇಲೆ ಇರೋ ಲವ್ ಮತ್ತೆ ಅಟ್ರಾಕ್ಷನ್ ಡಬಲ್ ಆಗುತ್ತೆ. ಯಾಕಂದ್ರೆ ಎಲ್ರಿಗೂ ಎಷ್ಟು ಹೆಲ್ಪ್ ಮಾಡ್ತಾನಪ್ಪ ಇವನು ಅಂತ ಫುಲ್ ಇಂಪ್ರೆಸ್ ಆಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಹೀಗೆ ಹೋಗ್ತಾ ಹೋಗ್ತಾ ಆಮೇಲೆ ಇವರು ಸಖತ್ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರಪ್ಪ. ಫೋನ್ ನಲ್ಲಿ ರಾತ್ರಿ ಇಡೀ ಚಾಟ್ ಮಾಡೋ ಲೆವೆಲ್ಗೆ ಕ್ಲೋಸ್ ಆಗ್ಬಿಡ್ತಾರೆ. ಆದ್ರೆ ತಪ್ಪು ತಿಳ್ಕೊಬೇಡಿ, ಹೀರೋ ಜಸ್ಟಿನ್ ಫ್ರೆಂಡ್ಲಿಗೆ ಮಾತಾಡ್ತಾ ಇರ್ತಾನೆ ಅಷ್ಟೇ, ಏನು ಕೆಟ್ಟ ಇಂಟೆನ್ಷನ್ ಇರಲ್ಲ ಅವನಿಗೆ. ಆದ್ರೆ ನಮ್ಮ ಹೀರೋಯಿನ್ ಇರ್ತಾಳಲ್ವಾ ಆಶ್ಲಿ, ಅವಳ ಇಂಟೆನ್ಷನ್ ಬೇರೆ ಇದೆ ಅಂತ ನಮಗೆ ಆರಾಮಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ. ನೆಕ್ಸ್ಟ್ ಸೀನ್ ಅಲ್ಲಿ ಹೀಗಿರ್ಬೇಕಾದ್ರೆ ಆ ಏರಿಯಾದಲ್ಲಿ ಒಬ್ಬರ ಮದುವೆ ಇರುತ್ತೆ. ಎಲ್ರು ಆ ಕಲ್ಯಾಣ ಮಂಟಪಕ್ಕೆ ಹೋಗ್ತಾರೆ. ಮಂಟಪದಲ್ಲಿ ಎಲ್ಲರ ಕಣ್ಣು ನಮ್ಮ ಜಸ್ಟಿನ್ ಮೇಲೆನೆ ಇರುತ್ತೆ. ಇದನ್ನೆಲ್ಲ ಪಕ್ಕಕ್ಕಿಟ್ರೆ ಆ ಫಂಕ್ಷನ್ ಗೆ ಒಬ್ಬ ಚೀಫ್ ಗೆಸ್ಟ್ ಆಗಿ ಲೇಡಿ ಬರ್ತಾರೆ. ಆ ಚೀಫ್ ಗೆಸ್ಟ್ ಲೇಡಿ ಜೊತೆ ನಮ್ಮ ಹೀರೋ ಜಸ್ಟಿನ್ ಸಖತ್ ಕ್ಲೋಸ್ ಆಗಿ ಮಾತಾಡೋದನ್ನ ನೋಡಿ ಆಶ್ಲಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಹೊಟ್ಟೆಗೆ ಉರಿ ಬಿದ್ದಂಗ ಆಗುತ್ತೆ. ಯಾರಪ್ಪ ಇವಳು ಇಷ್ಟೊಂದು ಕ್ಲೋಸ್ ಆಗೋಳೆ ಅಂತ ಹುರ್ಕೋತಾಳೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಆ ಲೇಡಿ ಕೂಡ ಆಶ್ಲಿ ಇವನ್ನೇ ನೋಡ್ತಿರೋದನ್ನ ನೋಟಿಸ್ ಮಾಡ್ತಾಳೆ. ಆ ಲೇಡಿ ಅನ್ಕೋತಾಳೆ, ಯಾಕೆ ಈ ಹುಡುಗಿ ಬರೀ ಜಸ್ಟಿನ್ನೇ ನೋಡ್ತಾ ಇದ್ದಾಳಲ್ಲ ಗುರಾಯಿಸ್ಕೊಂಡು, ಇವ್ರಿಬ್ಬರ ಮಧ್ಯೆ ಏನಾದ್ರು ಇದೆಯಾ ಅಂತ ಡೌಟ್ ಪಡ್ತಾಳೆ. ಆಶ್ಲಿ ಆಟಿಟ್ಯೂಡ್ ನ ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡ್ತಾಳೆ. ಒಂದಲ್ಲ ಒಂದು ದಿನ ಜಸ್ಟಿನ್ ಹತ್ರ ಇದನ್ನ ಕೇಳಲೇಬೇಕು ಅಂತ ಅನ್ಕೋತಾಳೆ. ಸರಿ ಇವೆಲ್ಲ ಆಗುತ್ತೆ, ಮದುವೆ ಮುಗಿಯುತ್ತೆ, ಎಲ್ರು ಮನೆಗೆ ಹೋಗ್ತಾರೆ. ಈಗ ನೆಕ್ಸ್ಟ್ ಡೇ ಆಗುತ್ತೆ. ನಮ್ಮ ಜಸ್ಟಿನ್ ತಮ್ಮ ಜೋಯಲ್ ಇರ್ತಾನಲ್ವಾ, ಶಾರ್ಟ್ ಫಿಲ್ಮ್ ಶೂಟಿಂಗ್ ಗೆ ಅಂತ ರೆಸ್ಟೋರೆಂಟ್ ನಲ್ಲಿ ಸೆಟ್ ಹಾಕಿದ್ದಾನೆ. ಇವಾಗ ಶಾರ್ಟ್ ಫಿಲ್ಮ್ ಅಲ್ಲಿ ಹೀರೋ ಮತ್ತೆ ಹೀರೋಯಿನ್ ಮಾತಾಡ್ತಿರ್ಬೇಕಾದ್ರೆ ಜಸ್ಟಿನ್ ಸಪ್ಲೈಯರ್ ಗೆಟಪ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಏನ್ ಬೇಕು ಅಂತ ಕೇಳೋ ಸೀನ್ ಇದು. ಆದ್ರೆ ಈ ಸೀನ್ ನೋಡ್ಕೊಂಡು ಆಶ್ಲಿ ನಗ್ತಾ ಇದ್ದಾಳೆ, ಅವನ ಕಾಲ್ ಎಳಿತಾ ಇದ್ದಾಳೆ. ಅದಕ್ಕೆ ಜಸ್ಟಿನ್ ಕೇಳ್ತಾನೆ, ಯಾಕೆ ನಾನು ನೋಡಿ ನಗ್ತಾ ಇದೀಯಾ? ಅದಕ್ಕೆ ಆಶ್ಲಿ ಹೇಳ್ತಾಳೆ, ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡ್ರೆ ನೀವು ಇನ್ನ ಸೂಪರ್ ಆಗಿ ಕಾಣಿಸ್ತೀರಾ ರೀ ಅಂತ ಟಿಪ್ಸ್ ಕೊಡ್ತಾಳೆ. ಆದ್ರೆ ಜಸ್ಟಿನ್ ಅದನ್ನ ಲೈಟ್ ಆಗಿ ತಗೊಳ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಆಮೇಲೆ ಆ ಮದ್ವೆಗೆ ಬಂದಿದ್ದ ಆ ಲೇಡಿನ ಏರ್ಪೋರ್ಟ್ ಗೆ ಡ್ರಾಪ್ ಮಾಡೋದಕ್ಕೆ ಹೀರೋ ಹೋಗ್ತಾನೆ. ಆನ್ ದ ವೇ ಹೋಗ್ಬೇಕಾದ್ರೆ ಆ ಲೇಡಿ ಕೇಳ್ತಾಳೆ, ಆ ಆಶ್ಲಿ ಅವನ ಹುಡುಗಿ ಯಾರು, ಯಾಕೆ ನಿನ್ನೇ ನೋಡ್ತಾ ಇದ್ಲು? ನನಗೆ ಅನ್ನಿಸ್ತಾ ಇದೆ ಅವಳು ಪಕ್ಕ ನಿನ್ನ ಲವ್ ಮಾಡ್ತಾ ಇದ್ದಾಳೆ, ಹೋಗ್ಬಿಟ್ಟು ಮಾತಾಡಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಜಸ್ಟಿನ್ ಹೇಳ್ತಾನೆ, ಅಯ್ಯೋ ಅವಳ ನನ್ ಲವ್ ಮಾಡೋದ, ನಮ್ಮಿಬ್ಬರಿಗೂ ಆಲ್ಮೋಸ್ಟ್ 20 ಇಯರ್ಸ್ ಗ್ಯಾಪ್ ಇದೆಯಪ್ಪ, ಇವೆಲ್ಲ ವರ್ಕೌಟ್ ಆಗಲ್ಲ, ಸುಮ್ಮನೆ ಹೇಳ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಆ ಲೇಡಿ ಸೀರಿಯಸ್ ಆಗಿ ಹೇಳ್ತಾಳೆ, ಇಲ್ಲಪ್ಪ ಒಂದ್ಸಲಿ ಮಾತಾಡಿ ನೋಡು ಅಂತ ಲೇಡಿ ಅಡ್ವೈಸ್ ಮಾಡ್ತಾಳೆ. ಇವಾಗ ಒಂದು ಮೂವ್ಮೆಂಟ್ ಆಗುತ್ತೆ. ಅದೇನಪ್ಪಾ ಅಂತಂದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ದಿನ ಆಶ್ಲಿ ಜಸ್ಟಿನ್ ಮೀಟ್ ಆಗ್ತಾಳೆ. ಜಸ್ಟಿನ್ ಸಿಕ್ಕಿದಾಗ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ಬಿಡ್ತಾಳೆ. ನನಗೆ ನಿನ್ ಕಂಡ್ರೆ ಇಷ್ಟ, ಐ ಲವ್ ಯು ಅಂತ ಹೇಳ್ಬಿಡ್ತಾಳೆ. ಅದಕ್ಕೆ ನಮ್ ಹೀರೋ ಗಾಬರಿ ಆಗ್ಬಿಡ್ತಾನೆ, ಅಯ್ಯಪ್ಪ ನೋಡ್ ಮಗು ನಮ್ಮಿಬ್ಬರಿಗೂ ಏಜ್ ಡಿಫ್ರೆನ್ಸ್ ಇದೆ, ಇದೆಲ್ಲ ಸರಿ ಬರಲ್ಲ, ಪ್ರಾಕ್ಟಿಕಲ್ ಯೋಚನೆ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಆಶ್ಲಿ ಗೊತ್ತಲ್ವಾ ಹಠವಾದಿ ಅವಳು, ಹೇಳ್ತಾಳೆ ಅದೆಲ್ಲ ನನಗೆ ಗೊತ್ತು ರೀ, ನಾನು ನೋಡ್ಕೊಳ್ತೀನಿ ಅವನ್ನೆಲ್ಲ ಅಂತ ಪಟ್ಟು ಹಿಡಿತಾಳೆ. ಆದ್ರೆ ಜಸ್ಟಿನ್ ಇವಾಗ ಸೀರಿಯಸ್ ಆಗ್ತಾನೆ, ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳ್ದೆ ತಾನೆ, ದಯವಿಟ್ಟು ಎಲ್ಲ ಹೊರಟೋಗ್ಬಿಡು ಅಂತ ಜಸ್ಟಿನ್ ಸೀರಿಯಸ್ ಆಗಿ ಬೈದು ಕಳಿಸ್ತಾನೆ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ನೆಕ್ಸ್ಟ್ ಡೇ ಆ ಏರಿಯಾದಲ್ಲಿ ಓಣಂ ಫಂಕ್ಷನ್ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಎಲ್ರು ಡ್ಯಾನ್ಸ್ ಗೇಮ್ಸ್ ಅಂತ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಆಶ್ಲಿ ಮಾತ್ರ ಕಾಣಿಸಲ್ಲ, ಅವಳಲ್ಲಿ ಬಂದೇ ಇಲ್ಲ. ಫ್ರೆಂಡ್ಸ್ ಎಲ್ಲ ಜಸ್ಟಿನ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. ಅವರು ಹೇಳ್ತಾರೆ, ಆ ಆಶ್ಲಿ ಡ್ಯಾನ್ಸ್ ಕಲ್ಸ್ಕೊಟ್ರೆ ನಮಗೆ ಡ್ಯಾನ್ಸ್ ಮಾಡಕ್ ಆಗೋದು, ಆದ್ರೆ ಆಶ್ಲಿನೇ ಬಂದಿಲ್ಲ ಇಲ್ಲಿ ಅಂತಾರೆ. ಹೌದಾ ಅಂತ ಆಶ್ಲಿ ಮನೆಗೆ ಜಸ್ಟಿನ್ ಹೋಗ್ತಾನೆ ಅವಳನ್ನ ಕರೆಯೋದಿಕ್ಕೆ. ಆದ್ರೆ ಅಲ್ಲಿ ಆಶ್ಲಿ ಆಲ್ರೆಡಿ ಬಹಳ ಕೋಪದಲ್ಲಿ ಇರ್ತಾಳೆ. ಜಸ್ಟಿನ್ ಬಾ ಹೋಗೋಣ ಅಂತ ಕರೀತಾನೆ. ಆದ್ರೆ ಆಶ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಿರ್ಚಾಡ್ತಾಳೆ, ನಾನು ನಿನ್ನನ್ನೇ ಲವ್ ಮಾಡೋದು, ನಿನ್ನನ್ನೇ ಮದ್ವೆ ಮಾಡ್ಕೊಳ್ಳೋದು ಅಂತ ಜೋರಾಗಿ ಹೇಳ್ತಾಳೆ. ಜಸ್ಟಿನ್ ಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಹೋಗಕ್ಕೆ ನೋಡ್ತಾನೆ. ಆದ್ರೆ ಈಗ ಇಲ್ಲಿ ಒಂದು ಸೀನು ಟ್ವಿಸ್ಟ್ ಆಗ್ಬಿಡುತ್ತೆ. ಅದೇನಪ್ಪಾ ಅಂತಂದ್ರೆ ಆಶ್ಲಿ ಸಡನ್ ಆಗಿ ಜಸ್ಟಿನ್ ಕಿಸ್ ಮಾಡ್ಬಿಡ್ತಾಳೆ. ಆ ಕಿಸ್ ಮಾಡ್ತಿದ್ದಂಗೆನೆ ಜಸ್ಟಿನ್ಗೂ ಕೂಡ ಒಂದು ರಿಯಲೈಸೇಷನ್ ಆಗುತ್ತೆ. ಅವನಿಗೆ ರಿಯಲೈಸ್ ಆಗುತ್ತೆ ಲವ್ ಗೆ ಏಜ್ ಮುಖ್ಯ ಅಲ್ಲ ಅಂತ. ಆದ್ರೆ ಅವಳಿಗೆ ಓಕೆ ಇರುತ್ತೆ, ಬಟ್ ಅವರ ಮನೆಯಲ್ಲಿ ಏನಂತಾರಪ್ಪ ಅಂತ ಅವನು ಯೋಚನೆ ಮಾಡ್ತಾನೆ. ಸೊ ಇವಾಗ ಅತ್ತ ಜಸ್ಟಿನ್ ಮನೆಯಲ್ಲೂ ಕೂಡ ಮದುವೆಗೆ ಹುಡುಕಿ ಸಾಕಾಗ್ಬಿಟ್ಟಿದೆ. ಅವನ್ ಅನ್ಕೋತಾನೆ, ಈ ಹುಡುಗಿಗೆ ನನ್ನ ಕಂಡ್ರೆ ಇಷ್ಟ ತಾನೆ ಅಂತ ಇಬ್ರು ಡೇಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ಬೋದು, ಅವರು ತುಂಬಾನೇ ಕ್ಯೂಟ್ ಆಗಿರ್ತಾರೆ, ಹೊರಗೆ ಅಡ್ಡಾಡ್ತಾ ಇರ್ತಾರೆ, ಲವ್ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಈಗ ನೆಕ್ಸ್ಟ್ ಸೀನ್ ನಲ್ಲಿ ಇನ್ನೊಂದು ಕಡೆ ಆ ಜಸ್ಟಿನ್ ತಮ್ಮ ಇರ್ತಾನಲ್ಲ ಶಾರ್ಟ್ ಫಿಲ್ಮ್ ಜೋಯಲ್, ಅವನು ಶಾರ್ಟ್ ಫಿಲ್ಮ್ ಮಾಡ್ತೀನಿ ಅಂತ ಊರೆಲ್ಲ ಜಗಳ ಮಾಡ್ಕೊಂಡು ರಂಪಾಟ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಆ ಜಗಳ
ಜಗಳಗಳನ್ನೆಲ್ಲ ನಮ್ಮ ಜಸ್ಟಿನ್ ಸಾಲ್ವ್ ಮಾಡ್ತಾ ಇದ್ದಾನೆ. ಅದ್ರಲ್ಲಿ ಮೇನ್ ಆಗಿ ಒಬ್ಬ ವಿಲನ್ ಜೊತೆ ಪಂಚಾಯಿತಿ ಆಗುತ್ತೆ. ಮಜಾ ಏನಪ್ಪಾ ಅಂತಂದ್ರೆ ಆ ಶಾರ್ಟ್ ಫಿಲಂ ಹೀರೋಯಿನ್ ನಮ್ಮ ಜೋಯಲ್ ಲವ್ ಮಾಡ್ತಾವನೆ. ಅದಕ್ಕೆ ಈ ವಿಷಯ ಆ ಹುಡುಗಿ ಅಣ್ಣನಿಗೆ ಗೊತ್ತಾಗ್ಬಿಟ್ಟು ನೀನು ಶಾರ್ಟ್ ಫಿಲಂ ಮಾಡಬಾರ್ದು, ಈ ಊರಲ್ಲೇ ಇರಬಾರ್ದು ಅಂತ ವಾರ್ನ್ ಮಾಡಿದಾನೆ. ಅವ್ರ ಅಣ್ಣ ಹಠ ಹಿಡ್ಕೊಂಡ್ಬಿಟ್ಟವನೆ. ಇಲ್ಲಿವರೆಗೂ ಶೂಟ್ ಮಾಡಿರೋ ಎಲ್ಲಾ ಫುಟೇಜ್ ಗಳು ವಿಡಿಯೋಸ್ ಗಳೆಲ್ಲ ಡಿಲೀಟ್ ಮಾಡ್ಬೇಕು. ಆದ್ರೆ ಅದು ಜೋರಿಗೆ ಸಾಧ್ಯ ಇಲ್ಲ. ಅವ್ನು ಹೇಳ್ತಾನೆ, ಸರ್ ಇಲ್ಲಿವರೆಗೂ ಶೂಟ್ ಮಾಡಿರೋ ಫುಟೇಜ್ ಡಿಲೀಟ್ ಮಾಡ್ಬೇಕಾ, ಇದು ನನ್ನ ಫ್ಯೂಚರ್, ಈ ಶಾರ್ಟ್ ಫಿಲಂ ರಿಲೀಸ್ ಮಾಡಿದ್ರೇನೆ ನಾನು ಲೈಫ್ ಅಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಅಂತ ಫುಲ್ ಬೇಡ್ಕೊಳ್ತಾನೆ. ಆಮೇಲೆ ಜಸ್ಟಿನ್ ಬಂದ್ಬಿಟ್ಟು ಸೆಟ್ಲ್ಮೆಂಟ್ ಮಾಡ್ತಾನೆ. ಸ್ವಲ್ಪ ದುಡ್ಡನ್ನ ಕೊಟ್ಬಿಟ್ಟು ಆ ವಿಲನ್ ಗೆ ಅಲ್ಲಿಂದ ಕಳಿಸ್ತಾನೆ. ಜಸ್ಟಿನ್ ಹೇಳ್ತಾನೆ, ಯಾಕೋ ಹಿಂಗ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತಿಯಾ. ಅದಕ್ಕೆ ತಮ್ಮ ಮತ್ತೆ ಬಿಲ್ಡಪ್ ಕೊಡ್ತಾನೆ. ಒಂದು ದಿನ ನನ್ನ ಶಾರ್ಟ್ ಫಿಲಮ್ ನೋಡ್ತಾ ಇರೋ, ಫೀಚರ್ ಫಿಲ್ಮ್ ಆಗೇ ಆಗುತ್ತೆ. ಅದಕ್ಕೆ ಜಸ್ಟಿನ್ ನನ್ ಮಗ ಉದ್ದಾರ ಆಗಲ್ಲಪ್ಪ ಅಂತ ತಲೆ ಜಜ್ಕೊಂಡು ಹೋಗ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಅಲ್ಲಿಂದ ಸೀನ್ ಕಟ್ ಮಾಡಿದ್ರೆ ಏರಿಯಾದಲ್ಲಿ ಇರೋರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಲೇಡೀಸ್ ಓನ್ಲಿ ಟ್ರಿಪ್ ನ ಪ್ಲಾನ್ ಮಾಡ್ತಾರೆ. ಗಂಡಸರಲ್ಲಿ ಜಸ್ಟಿನ್ ಒಬ್ನೇ ಬರ್ಬೇಕು, ಇನ್ನ ಮಿಕ್ದವರೆಲ್ಲ ಲೇಡೀಸ್ ಅಂತ ಹೀರೋಯಿನ್ ಫ್ಯಾಮಿಲಿ ಹೀರೋಯಿನ್ ಎಲ್ಲ ಸೇರ್ಕೊಂಡ್ಬಿಟ್ಟು ಟೂರ್ ಹೋಗ್ತಾರೆ. ಇವಾಗ ಟೂರ್ ನಲ್ಲಿ ಇಬ್ರು ಕ್ಲೋಸ್ ಆಗೋಕೆ ಆಗಲ್ಲ, ಯಾಕಂದ್ರೆ ಫ್ಯಾಮಿಲಿಗಳಿದ್ದಾರೆ. ಸಿಗೆ ಬಿದ್ರೆ ಕೋಮಾನೆ ರಂಪಾಟ ಆಗುತ್ತೆ ಅಂತ ಭಯ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಆ ಟೂರಿಗೆ ಆಶ್ಲಿಯ ಮಾವ ಕೂಡ ಬಂದಿದ್ದ. ಅವನು ಇವರಿಬ್ಬರ ಸೀಕ್ರೆಟ್ ನ ನೋಟಿಸ್ ಮಾಡ್ಬಿಡ್ತಾನೆ. ಇವರಿಬ್ಬರ ಮಧ್ಯೆ ಏನೋ ಸಮಥಿಂಗ್ ಡೌಟ್ಫುಲ್ ಆಗಿದೆಯಲ್ಲ, ಕಂಡು ಹಿಡಿತೀನಿ ತಡಿ ಅಂತ ಅನ್ಕೊಳ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಟೂರ್ ಎಲ್ಲ ಮುಗಿಯುತ್ತೆ. ಎಂಜಾಯ್ ಮಾಡಿ ವಾಪಸ್ ಬರ್ತಾರೆ. ಟೂರ್ ಫೋಟೋಗಳಲ್ಲಿ ಜಸ್ಟಿನ್ ಸಪರೇಟ್ ಆಗಿ ಇರ್ತಾನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಜಸ್ಟಿನ್ ಇವಾಗ ಕುಡಿಯೋದು ಬಿಟ್ಟಿದ್ದಾನೆ. ಯಾಕಂತಂದ್ರೆ ಆಶ್ಲಿ ಹೇಳಿರ್ತಾಳೆ ಕುಡಿಬೇಡಿ ಅಂತ. ಇದನ್ನೆಲ್ಲ ಆ ಮಾವ ಗಮನಿಸ್ತಾನೆ. ಡೌಟ್ ಕನ್ಫರ್ಮ್ ಆಗುತ್ತೆ ಗುರು. ಜಸ್ಟಿನ್ ಹತ್ರ ಬಂದ್ಬಿಟ್ಟು ಕೇಳ್ಬಿಡ್ತಾನೆ. ಅದಕ್ಕೆ ಜಸ್ಟಿನ್, ಅಯ್ಯೋ ನನಗೂ ಅವಳಿಗೂ ಏಜ್ ಗ್ಯಾಪ್ ಎಷ್ಟಿದೆ ಗೊತ್ತಾ, ನಾನ್ ಹೇಗ್ ಲವ್ ಮಾಡ್ಲಿ ಅಂತ ಜಸ್ಟಿನ್ ಮ್ಯಾನೇಜ್ ಮಾಡ್ಬಿಡ್ತಾನೆ. ಆದ್ರೆ ಮಾವನು ಕೂಡ ಹಠವಾದಿ ಗುರು. ಆದ್ರೆ ಮಾವ ಬಿಡಲ್ಲ. ಹುಡುಕಿ ಇಬ್ರು ಕಾರ್ ನಲ್ಲಿ ಜೊತೆಗಿರೋ ಒಂದು ಫೋಟೋ ಸಿಕ್ಬಿಡುತ್ತೆ. ಆ ಫೋಟೋನ ತಗೊಂಡ್ಬಿಟ್ಟು ಆಶ್ಲಿ ಅಮ್ಮಂಗೆ ತೋರಿಸ್ಬಿಡ್ತಾನೆ. ಅಷ್ಟೇ ಖೇಲ್ ಖತಮ್. ಅಮ್ಮಂಗೆ ಫುಲ್ಲು ಗರಂ ಆಗ್ಬಿಡುತ್ತೆ. ಸೈಕೋ ತರ ಟೆನ್ಷನ್ ಆಗ್ತಾಳೆ. ಏನ್ ಅನ್ಕೊಂಡಿದ್ಯಾ ನೀನು, ಇಬ್ರಿಗೂ ಏಜ್ ಗ್ಯಾಪ್ ಎಷ್ಟಿದೆ ಗೊತ್ತಾ ನಿನಗೆ ಅಂತ ಹೀರೋನಿಗೆ ಸಪ್ಪಾಟಾಗಿ ಬರೆಸ್ಬಿಡ್ತಾಳೆ. ಅಮ್ಮ ತಾಯಿ ನೀನು ಓದ್ಲು ಬೇಡ ಏನು ಮಾಡ್ಬೇಡ ಅಂತ ತಕ್ಷಣ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಇದನ್ನೆಲ್ಲ ಜಸ್ಟಿನ್ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಜಸ್ಟಿನ್ ಗೆ ಆಶ್ಲಿ ಅವನ ಲೈಫ್ ಅಲ್ಲಿ ಬಂದಿದ್ದು ಒಂಥರ ಬ್ಲೆಸ್ಸಿಂಗ್ ಅನಿಸ್ತಾ ಇತ್ತು. ಯಾಕಂದ್ರೆ ಪಾಸ್ಟ್ ನಲ್ಲಿ ಜಸ್ಟಿನ್ ಗೆ ಒಂದು ಬ್ಯಾಡ್ ಲೈಫ್ ಇತ್ತು, ಅದು ಮುಗಿದು ಹೋಗ್ಬಿಡ್ತು. ಇನ್ಮೇಲೆ ಯಾರು ಬೇಡ ಅಂತ ಅನ್ಕೊಂಡಿದ್ದ ಜಸ್ಟಿನ್ ಗೆ ಅವನ ಲೈಫ್ ಅಲ್ಲಿ ಆಶ್ಲಿ ಎಂಟ್ರಿ ಆಯ್ತು. ಅವಳು ತುಂಬಾನೇ ಜಾಯ್ಫುಲ್, ತುಂಬಾನೇ ಹ್ಯಾಪಿ ಪರ್ಸನ್. ಅವಳು ಬಂದ್ಬಿಟ್ಟು ಅವನಿಗೆ ಹೊಸ ಭರವಸೆ ತಂದಿದ್ಲು. ಈಗ ಅವಳ ದೂರ ಆಗ್ಬಿಟ್ಲಲ್ಲಪ್ಪ ಅಂತ ತುಂಬಾನೇ ಬೇಜಾರಾಗ್ತಾನೆ ಜಸ್ಟಿನ್. ಇವಾಗ ಇನ್ನೊಂದು ಟ್ವಿಸ್ಟ್. ನೆಕ್ಸ್ಟ್ ಸೀನ್ ಅಲ್ಲಿ ನೀನು ಅವನನ್ನ ಮದ್ವೆ ಆಗ್ಬಾರ್ದು, ಮಾತಾಡ್ಸ್ಬಾರ್ದು ಅಂತ ಬೈಬಲ್ ಮೇಲೆ ಪ್ರಮಾಣ ಮಾಡಿಸ್ಬಿಟ್ಟು ಅದನ್ನ ವಿಡಿಯೋ ತಗೊಂಡ್ಬಿಟ್ಟು ಆ ಹುಡುಗಿ ಅಮ್ಮ ಜಸ್ಟಿನ್ ಗೆ ಕಳಿಸ್ತಾರೆ. ಸೊ ಅಲ್ಲಿಗೆ ಇಬ್ಬರ ಕಾಂಟ್ಯಾಕ್ಟ್ ಫಿನಿಶ್. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ತಿಂಗಳುಗಳು ವರ್ಷಗಳು ಉಳ್ಳೋಗ್ಬಿಟ್ಟಿದಾವೆ. ಇವಾಗ ಇಲ್ಲಿ ನಮ್ಮ ಜಸ್ಟಿನ್ ತಮ್ಮ ಜೋಯಲ್ ಯಾವ ಹುಡುಗಿನ ಇಟ್ಕೊಂಡು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ನೋ ಅವಳನ್ನೇ ಮದ್ವೆ ಆಗ್ತಾವನೆ. ಈ ಮದ್ವೆನ ಅಟೆಂಡ್ ಮಾಡೋದಿಕ್ಕೆ ಆಶ್ಲಿ ಬಹಳ ವರ್ಷಗಳ ನಂತರ ಊರಿಗೆ ಬರ್ತಾವಳೆ. ಇಲ್ಲಿ ನಾವು ನೋಟಿಸ್ ಮಾಡಬಹುದು ಆಶ್ಲಿ ಆ ಮದ್ವೆಗೆ ತುಂಬಾ ವರ್ಷ ಆದ್ಮೇಲೆ ಬಂದಿದ್ರು ಕೂಡ ಜಸ್ಟಿನ್ ಲವ್ ಕಮ್ಮಿ ಆಗಿರಲ್ಲ. ಜಸ್ಟಿನ್ ಅವಳಿಂದ ಎಸ್ಕೇಪ್ ಹೋಗಕ್ಕೆ ನೋಡ್ತಾನೆ. ಆದ್ರೆ ಫ್ರೆಂಡ್ಸ್ ಗಳೆಲ್ಲ ಸೇರ್ಕೊಂಡ್ಬಿಟ್ಟು ಇಬ್ರನ್ನ ಮುಖಾಮುಖಿ ಮಾಡಿಸ್ಬಿಟ್ಟು ಮಾತಾಡೋಕೆ ಚಾನ್ಸ್ ಮಾಡ್ಕೊಡ್ತಾರೆ. ಅಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆಶ್ಲಿ ಫುಲ್ ಎಮೋಷನಲ್ ಆಗ್ತಾಳೆ. ಆಗ ಜಸ್ಟಿನ್ ಸಿಚುವೇಶನ್ ಲೈಟ್ ಆಗಿ ಮಾಡೋದಿಕ್ಕೆ ಫನ್ನಿ ಆಗಿ ಮಾತಾಡ್ತಾನೆ. ಆಗ ಆಶ್ಲಿ ಮತ್ತೆ ಹೇಳ್ತಾಳೆ, ನೋಡು ನೀನ್ ಇನ್ನೂ ಚೇಂಜ್ ಆಗಿಲ್ಲ, ಹಿಂಗಿದ್ರೆ ಯಾವ ಹುಡುಗಿ ತನ್ನ ಲವ್ ಮಾಡಲ್ಲ, ಇದಕ್ಕೆ ನಾನು ಬಿದ್ದಿದ್ದು ಅಂತ ಹೇಳ್ತಾಳೆ. ಅವಾಗ ಜಸ್ಟಿನ್ ಕೇಳ್ತಾನೆ, ನಿನ್ನ ಅಮ್ಮಂದಿರೆಲ್ಲ ಇರ್ಲಿ, ನಿನ್ನ ಮೈಂಡ್ ನಲ್ಲಿ ಏನಿದೆ ಅಂತ ಕೇಳ್ತಾನೆ ಜಸ್ಟಿನ್. ಆಗ ಆಶ್ಲಿ ಹೇಳ್ತಾಳೆ, ನಾನು ಮದುವೆ ಆದ್ರೆ ನಿನ್ನನ್ನೇ ಆಗೋದು, ಇಲ್ಲ ಅಂದ್ರೆ ಯಾರನ್ನೂ ಆಗಲ್ಲ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಜಸ್ಟಿನ್ ಆಶ್ಲಿನ ಕರ್ಕೊಂಡ್ಬಿಟ್ಟು ಅವ್ರ ಅಮ್ಮನ ಹತ್ರ ಹೋಗ್ಬಿಡ್ತಾನೆ. ಹೋಗಿ ಮಾತಾಡ್ತಾನೆ, ನಿಮ್ಮ ಮಗಳಿಗೆ ನನ್ ಕಂಡ್ರೆ ಇಷ್ಟ, ನಾನು ಮದುವೆ ಆಗ್ಲಾ ಬೇಡವಾ ಅಂತ ಕೇಳ್ತಾನೆ. ಆಗ ಆಶ್ಲಿ ಅವರಮ್ಮ, ಏನೋ ವಯಸ್ಸಾದ ನಾಯಿಯೇ ಅಂತ ಸಖತ್ ಇನ್ಸಲ್ಟ್ ಮಾಡ್ತಾರೆ. ಇದಕ್ಕೆ ಆಶ್ಲಿಗೆ ತುಂಬಾನೇ ಬೇಜಾರಾಗುತ್ತೆ. ಸಿಟ್ಟು ಮಾಡ್ಕೊಂಡ್ಬಿಟ್ಟು ಹೇಳ್ತಾಳೆ, ನನಗೆ ಫ್ಯಾಮಿಲಿನೂ ಬೇಡ ಯಾರು ಬೇಡ, ನನಗೆ ನೀನು ಬೇಕು ಅಂತ ಜಸ್ಟಿನ್ ನ ಕೈ ಹಿಡ್ಕೊಂಡ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೊರಟೋಗ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದಿದ್ದ ಆಶ್ಲಿ ಅವರಪ್ಪ ಹೇಳ್ತಾನೆ, ಬಿಡು ಅವಳಿಗೆ ಇಷ್ಟ ಬಂದಂತೆ ಮಾಡ್ಲಿ, ಚಿಕ್ಕಂದಿನಿಂದ ಅವಳಿಗೆ ನೀನ್ ಏನ್ ಮಾಡಿದ್ಯಾ, ಇಷ್ಟಪಟ್ಟಿದ್ದು ಒಂದೇ ಒಂದು, ಅದನ್ನಾದ್ರೂ ಮಾಡೋಕೆ ಬಿಡು ಅಂತ ಹೆಂಡತಿಗೆ ಬುದ್ಧಿ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಮ್ಮ ಕೂಡ ಸೈಲೆಂಟ್ ಆಗ್ತಾರೆ. ಇನ್ನೊಂದು ಕಡೆ ನಮ್ಮ ಜಸ್ಟಿನ್ ಮತ್ತೆ ಆಶ್ಲಿ ಇಬ್ರು ಹೊಸ ಲೈಫ್ ಸ್ಟಾರ್ಟ್ ಮಾಡೋಕೆ ಹೊರಡ್ತಾರೆ. ಅಲ್ಲಿಗೆ ಈ ಮೂವಿಯ ಹ್ಯಾಪಿ ಎಂಡಿಂಗು. ಸ್ಟೋರಿ ಪ್ರಕಾರ ಇದೊಂದು ಫೀಲ್ ಗುಡ್ ಮೂವಿ ಅಷ್ಟೇ, ಜಸ್ಟ್ ಫನ್ ರೊಮ್ಯಾನ್ಸ್ ಅಂಡ್ ಫುಲ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಸೊ ನಿಮಗೆ ಹೇಗನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.